ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನ ಅತಿ ದೊಡ್ಡ ತಪ್ಪನ್ನು ಮಾಡಿದೆ. ಇದನ್ನು ಕೇಳಿ ನಿಮಗೇನು ಆಶ್ಚರ್ಯ ಆಗಿರಲಿಕ್ಕಿಲ್ಲ. ಯಾಕೆಂದರೆ ಪಾಕಿಸ್ತಾನ ಇರೋದೇ ತಪ್ಪು ಮಾಡೋದಕ್ಕಲ್ವಾ. ಅವರೇನೇ ಮಾಡಿದ್ರು ತಪ್ಪೇ ಮಾಡ್ತಾರೆ. ಅವ್ರು ಯಾವತ್ತು ಒಳ್ಳೇದು ಮಾಡಿದ್ರು, ಯಾವತ್ತು ಸರಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಬರಬಹುದು. ಆದರೆ ಮಿತ್ರರೇ, ಪಾಕಿಸ್ತಾನ ಈಗ ಮಾಡಿದಂಥ ತಪ್ಪಿದೆಯಲ್ಲ, ಇದಕ್ಕೆ ಭಾರೀ ಬೆಲೆಯನ್ನು ತೆರಬೇಕಾಗತ್ತೆ. ಈಗಾಗಲೇ ತೆರತಾ ಇದೆ, ಇದರ ಡಬಲ್ ಆಗತ್ತೆ. ಯಾಕೆ ಅಂತಂದರೆ ಪಾಕಿಸ್ತಾನ ಈ ಬಾರಿ ದೆಹಲಿಯನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ನಿಮಗೆಲ್ಲ ಗೊತ್ತು, ದೆಹಲಿ ಭಾರತದ ರಾಜಧಾನಿ, ಭಾರತದ ಆತ್ಮ. ಅದಕ್ಕೆ ಹೊಡೆಯೋದಕ್ಕೆ ಪಾಕಿಸ್ತಾನ ಒಂದು ಯತ್ನವನ್ನು ಮಾಡಿದೆ. ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದೆಹಲಿಯನ್ನು ಟಾರ್ಗೆಟ್ ಮಾಡಿತ್ತು. ಆದರೆ ಭಾರತ ಅದನ್ನು ಯಶಸ್ವಿಯಾಗಿ ಇಂಟರ್ಸೆಪ್ಟ್ ಮಾಡಿದೆ. ಈವರೆಗೆ ಭಾರತದ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡ್ತಿರುವ ರೀತಿಗೆ ಇಡೀ ವಿಶ್ವ ಬೆರಗಾಗಿದೆ. ನಿಮಗೆ ನೆನಪಿರಲಿ ಮಿತ್ರರೇ, ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗ್ತಾ ಇದೆಯಲ್ಲ, ಉಕ್ರೇನ್ ರಷ್ಯಾದ 70% ದಾಳಿಯನ್ನು ತಡೀತಾ ಇದೆ. ಅಂದರೆ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದಾಗಿ. ರಷ್ಯಾ ಕೂಡ ಇವತ್ತು ಅತ್ಯಾಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿದೆ. ಭಾರತಕ್ಕೆ S-400 ಅನ್ನು ಕೊಟ್ಟಿದ್ದೆ ಅವರು. ಅವರ ಬಳಿಯಲ್ಲಿ S-300 ಕೂಡ ಇದೆ, S-400 ಕೂಡ ಇದೆ. ಅತ್ಯಾಧುನಿಕವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದರೆ ರಷ್ಯಾಗೆ ಹೊರಗಿನಿಂದ ಬರುವ ದಾಳಿಯನ್ನು ತಡೆಯೋದಕ್ಕಾಗೋದು ಕೇವಲ 85 to 90% ಮಾತ್ರ. ಹಾಗೆ ಇವತ್ತು ವಿಶ್ವದ ಅತ್ಯಂತ ಆಧುನಿಕವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಹಳ ಯಶಸ್ವಿಯಾಗಿ ಪ್ರಯೋಗ ಮಾಡುವಂತಹ ದೇಶ ಯಾವುದು ಕೇಳಿದ್ರೆ ಎಲ್ಲರ ಬಾಯಲ್ಲಿ ಒಂದೇ ಹೆಸರು ಬರುತ್ತೆ, ಅದು ಇಸ್ರೇಲ್ ಅಂತ. ಯಾಕೆಂದ್ರೆ ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಯಿತು ಅಂತ ನಾವು ಸುದ್ದಿ ಕೇಳುವಂತಹದ್ದೇ ಕಡಿಮೆ. ಇಸ್ರೇಲ್ ಮೇಲೆ ಇರಾನ್ 180 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಏಕಕಾಲಕ್ಕೆ ಉಡಾಯಿಸಿತ್ತು. ಇಸ್ರೇಲ್ ಎಲ್ಲವುದನ್ನು ಇಂಟರ್ಸೆಪ್ಟ್ ಮಾಡಿತ್ತು. 1-2 ಮಾತ್ರ ಇಸ್ರೇಲ್ ಅನ್ನ ಬಂದು ಹಿಟ್ ಆಗಿತ್ತಷ್ಟೇ. ಅದರಿಂದಲೂ ದೊಡ್ಡ ಡ್ಯಾಮೇಜ್ ಆಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಇಸ್ರೇಲ್ ಅದನ್ನು ಯಶಸ್ವಿಯಾಗಿ ಬಳಸುತ್ತೆ. ಆದರೂ ಇಸ್ರೇಲ್ ಇವತ್ತು 95-96% ಮಾತ್ರ ತನ್ನ ಮೇಲಾಗುವ ದಾಳಿಯನ್ನು ತಡೆಯಬಹುದು. 100% ಅವರಿಂದ ಸಾಧ್ಯ ಆಗಿಲ್ಲ. ಇಸ್ರೇಲ್ ಬಳಿಯಲ್ಲಿ ಐರನ್ ಡೋಮ್ ಇದೆ, ಐರನ್ ಬೀಮ್ ಇದೆ, ಜೊತೆಗೆ ಅಮೆರಿಕದ ಥಾಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೆ. ಆದರೆ ಮಿತ್ರರೇ, ಭಾರತ ಮೊನ್ನೆ ಪಾಕಿಸ್ತಾನ ಮಾಡಿದಂತಹ ಎಲ್ಲ ದಾಳಿಯನ್ನ ಇಂಟರ್ಸೆಪ್ಟ್ ಮಾಡಿತ್ತು. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ 100% ಸಾಧನೆಯನ್ನ ಮಾಡಿತ್ತು. ಈಗ ಮಿತ್ರರೇ, ಪಾಕಿಸ್ತಾನದ 2 ಡ್ರೋನ್ಗಳು ಮಾತ್ರ ಭಾರತಕ್ಕೆ ಬಂದು ಬಿದ್ದಿದ್ದಾವೆ. ಸ್ವಲ್ಪ ಡ್ಯಾಮೇಜ್ ಮಾಡಿದೆ. ಒಂದು ಜಮ್ಮು ಕಾಶ್ಮೀರದಲ್ಲಿ, ಇನ್ನೊಂದು ಪಂಜಾಬ್ನಲ್ಲಿ. ಚಿಕ್ಕ ಡ್ರೋನ್ಗಳು. ಅದನ್ನ ಬಿಟ್ಟರೆ ಭಾರತ ಎಲ್ಲವುದನ್ನು ಉಡಾಯಿಸಿದೆ. ಮುಖ್ಯವಾಗಿ ಪಾಕಿಸ್ತಾನ ಭಾರತದ ಕಡೆಗೆ 2 ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಹಾರಿಸಿತ್ತು. ಅದು ಕೂಡ ಯಾವುದನ್ನ ಗುರಿಯಾಗಿಸಿ? ಭಾರತದ ರಾಜಧಾನಿ ದೆಹಲಿಯನ್ನ ಗುರಿಯಾಗಿಸಿ. ಫತೇಹ್ ಮಿಸೈಲ್ ಅನ್ನ ಭಾರತದ ಕಡೆಗೆ ಹಾರಿಬಿಟ್ಟಿತ್ತು. ಆದರೆ ಹರಿಯಾಣದ ಸೀರ್ಸಾದಲ್ಲೇ ಭಾರತ ಅದನ್ನ ಉಡಾಯಿಸಿದೆ. ಭಾರತದ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಯಶಸ್ವಿಯಾಗಿ ಅದನ್ನ ಇಂಟರ್ಸೆಪ್ಟ್ ಮಾಡಿದೆ. ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ ದೆಹಲಿ ಕಡೆಗೆ ಬಂದಿದೆ ಅಂತಂದ್ರೆ ಪಾಕಿಸ್ತಾನ ನೇರವಾಗಿ ಭಾರತವನ್ನು ಆಹ್ವಾನ ಕೊಡ್ತಾ ಇದೆ, ಇನ್ನೂ ಬನ್ನಿ ನಮ್ಮನ್ನು ಧ್ವಂಸ ಮಾಡಿ ಅಂತ. ಈಗಾಗಲೇ ಮಿತ್ರರೇ, ಪಾಕಿಸ್ತಾನ ಮಾಡಿದಂತಹ ಕುಕೃತ್ಯಕ್ಕೆ ಭಾರತ ಎಂತಹ ಉತ್ತರವನ್ನು ಕೊಟ್ಟಿದೆ ಅಂತಂದ್ರೆ, ರಾತ್ರಿ 4 ಗಂಟೆಗೆ ಪಾಕಿಸ್ತಾನದ DGISPR ಬಂದು ಪ್ರೆಸ್ ಮೀಟ್ ಮಾಡ್ತಾನೆ. ಅಂದರೆ ಪಾಕಿಸ್ತಾನದ ಸೇನಾ ವಕ್ತಾರ ಆತ. ಆತನ ಹೆಸರು ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಅಂತ. ಆತನ ಮುಖವನ್ನು ನೋಡಬೇಕಿತ್ತು. ಇಂಗ್ ತಿಂದು ಮಂಗನಂತಾಗಿದ್ದ. ಆತನಿಗೆ ಮಾತನಾಡೋದಕ್ಕೆ ನಾಲಿಗೆ ತಿರುಗ್ತಾ ಇರಲ್ಲ, ತೊದಲ್ತಾ ಇದ್ದ, ನಡುಗ್ತಾ ಇದ್ದ ಆತ. ಯಾಕೆಂದ್ರೆ ಆತ ನಿಂತಲ್ಲಿಗೂ ಕೂಡ ಯಾವ ಮಿಸೈಲ್ ಬಂದು ಹಿಟ್ಟಾಗುತ್ತೆ ಅಂತ ಆತನಿಗೆ ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಭಾರತ ದಾಳಿ ಮಾಡಿದೆ. ಆತ ನೇರವಾಗಿ ಒಪ್ಕೊಂಡಿದ್ದಾನೆ, ಭಾರತ ನಮ್ಮ 3 ಏರ್ ಬೇಸ್ ಅನ್ನು ಧ್ವಂಸ ಮಾಡಿದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿದೆ ಅಂತ. ಮೊದಲನೇದಾಗಿ ನೂರ್ ಖಾನ್ ಏರ್ ಬೇಸ್ ರಾವಲ್ಪಿಂಡಿ. ಮಿತ್ರರೇ, ಇದನ್ನು ಪಾಕಿಸ್ತಾನ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ದಶಕಗಳ ಕಾಲ ಈ ಇತಿಹಾಸ ದಾಖಲಾಗಿರುತ್ತೆ. ಅವರು ಸತ್ಯ ಹೇಳೋದಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಪಾಕಿಸ್ತಾನದ ಸೇನೆಗೆ ಗೊತ್ತಿರುತ್ತೆ ತಾನೆ ಯಾವ ಮಟ್ಟಿನ ಹಾನಿಯನ್ನು ಭಾರತ ಮಾಡಿದೆ ಅಂತ. ಈ ನೂರ್ ಖಾನ್ ಏರ್ ಬೇಸ್ ಇದೆಯಲ್ಲ, ಪಾಕಿಸ್ತಾನಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಏರ್ ಬೇಸ್. ಇದು ರಾವಲ್ಪಿಂಡಿಯಲ್ಲಿದೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಪಾಕಿಸ್ತಾನದ ಆರ್ಮಿ ಚೀಫ್ ಮುಲ್ಲಾ ಮುನೀರ್ನಿಂದ ಹಿಡಿದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರಬಹುದು, ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಇರಬಹುದು, ಎಲ್ಲರೂ ಕೂಡ ಇದೇ ಏರ್ ಬೇಸ್ ಅನ್ನು ಬಳಸುವಂತಹದ್ದು. ಯಾಕೆಂದ್ರೆ ಈ ಏರ್ ಬೇಸ್ ಇದೆಯಲ್ಲ, ರಾವಲ್ಪಿಂಡಿಯಲ್ಲಿರುವಂತಹದ್ದು ಸೈನಿಕ ಏರ್ ಬೇಸ್, ಹೈ ಲೆವೆಲ್ ಸೆಕ್ಯೂರಿಟಿ ಇರುವಂತಹ ಏರ್ ಬೇಸ್ ಆಗಿತ್ತು. ಹೀಗಾಗಿ ಇದನ್ನ VVIP ಮೂವ್ಮೆಂಟ್ಗೆ ಬಳಸಿಕೊಳ್ಳಲಾಗ್ತಾ ಇತ್ತು. ಆದರೆ ಮಿತ್ರರೇ, ಅಂತಹ ಸೆಕ್ಯೂರಿಟಿ ಇದ್ದಂತಹ ರಾವಲ್ಪಿಂಡಿ ಏರ್ ಬೇಸ್ ಅನ್ನೇ ಭಾರತ ಉಡಾಯಿಸಿದೆ. ಇದನ್ನ ಪಾಕಿಸ್ತಾನದ DGISPR ಒಪ್ಕೊಂಡಿದ್ದಾನೆ. ಹೌದು, ರಾವಲ್ಪಿಂಡಿಯಲ್ಲಿ ದಾಳಿಯಾಗಿದೆ ಅಂತ. ಎರಡನೇದಾಗಿ ರಫೀಕಿ ಏರ್ ಬೇಸ್, ಇದು ಶೋರ್ಕೋಟ್ ನಲ್ಲಿದೆ. ಇದನ್ನಂತೂ ಭಾರತ ಖತಮ್ ಮಾಡಿಬಿಟ್ಟಿದೆ. ಬೂದಿ ಸಿಗುತ್ತಲ್ಲಿ. ಹಾಗೆ ಚೆಕ್ವಾಲ್ ನಲ್ಲಿರುವಂತಹ ಮುರೀದ್ ಏರ್ ಬೇಸ್ ಅನ್ನು ಕೂಡ ಭಾರತ ಧ್ವಂಸ ಮಾಡಾಕಿದೆ. ಈ 3 ಏರ್ ಬೇಸ್ ಮೇಲೆ ಭಾರತ ದಾಳಿ ಮಾಡಿದೆ ಅಂತ ಹೇಳಿ ಪಾಕಿಸ್ತಾನದ ಸೇನಾ ವಕ್ತಾರ ಖುದ್ದು ಒಪ್ಕೊಂಡಿದ್ದಾನೆ, ಹೌದು ಆಗಿದೆ ಅಂತ. ಆದರೆ ಇವತ್ತು ಬೆಳಗ್ಗೆ ಪಾಕಿಸ್ತಾನದಿಂದಲೇ ವಿಜುವಲ್ಸ್ ಬರ್ತಾ ಇದೆ. ರಹೀಮ್ ಯಾರ್ ಖಾನ್ ಏರ್ ಬೇಸ್ ಏನಿದೆ, ಅದರ ಮೇಲೂ ಕೂಡ ಭಾರತ ಭಾರಿ ಪ್ರಮಾಣದ ದಾಳಿಯನ್ನು ಮಾಡಿದೆ. ಆ ರಹೀಮ್ ಯಾರ್ ಖಾನ್ ಏರ್ ಬೇಸ್ ನಲ್ಲಿ ಒಂದು ದೊಡ್ಡದಾದಂತಹ ಹಳ್ಳ ಬಿದ್ದಿದೆ. ಎಷ್ಟು ದೊಡ್ಡಕ್ಕಿದೆ ಅಂತಂದ್ರೆ, ನಿಮ್ಮೂರಿನಲ್ಲಿ ಒಂದು ದೊಡ್ಡ ಕೆರೆ ಇದ್ರೆ ಎಷ್ಟು ದೊಡ್ಡಕ್ಕಿರ್ಬೋದು ಅಷ್ಟು ದೊಡ್ಡ ಹೊಂಡ ಬಿದ್ದಿದೆ. ಅಂದ್ರೆ ರನ್ವೇನಲ್ಲೇ ಹೊಂಡ ಬಿದ್ದಿದೆ. ಈ ವಿಡಿಯೋ ಈಗ ಹೊರ ಬಂದಿದೆ. ಯಾಕೆ ಹೊರಗೆ ಬಂದಿದೆ ಅಂತಂದ್ರೆ, ಪಾಕಿಸ್ತಾನದ ಸೇನೆ ಬಹಳ ಸ್ಪಷ್ಟವಾದಂತಹ ಆದೇಶ ಮಾಡಿದೆ. ಪಾಕಿಸ್ತಾನದ ಸೇನೆಗೆ ಆದಂತಹ ಯಾವುದೇ ಹಾನಿಯನ್ನ ವರದಿ ಮಾಡುವಂತಿಲ್ಲ. ಪಾಕಿಸ್ತಾನದ ಪತ್ರಿಕೆಗಳಾಗ್ಲಿ, ಪಾಕಿಸ್ತಾನದ ಮೀಡಿಯಾಗಳಾಗ್ಲಿ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ವರದಿ ಮಾಡುವಂತಿಲ್ಲ. ಸ್ಪಷ್ಟ ಆದೇಶವನ್ನು ಹೊರಡಿಸಲಾಗಿದೆ. ಇದೇ ಕಾರಣದಿಂದ ರಾವಲ್ಪಿಂಡಿ, ಶೋರ್ಕೋಟ್, ಚಕ್ವಾಲ ಈ ಯಾವ ಏರ್ ಬೇಸ್ನ ಫೋಟೋಗಳು ಕೂಡ ರಿವೀಲ್ ಆಗಿಲ್ಲ. ಯಾಕೆಂದ್ರೆ ಅಲ್ಲಿ ಭಾರಿ ಪ್ರಮಾಣದ ಹಾನಿಯಾಗಿದೆ. ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತಂದ್ರೆ,
ಚಕ್ಲಾಲಾದಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಆದಂತಹ HQ-16, HQ-9 ಬಗ್ಗೆ ನೀವು ಕೇಳಿದ್ರಿ, ಅದನ್ನ ಭಾರತ ಧ್ವಂಸ ಮಾಡಿತ್ತು. ಈಗ HQ-16 ಅನ್ನೇ ಭಾರತ ಉಡಾಯಿಸಿದೆ. ಹಾಗೆ ರಾವಲ್ಪಿಂಡಿಯಲ್ಲಿ C-130 ವಿಮಾನವೂ ಕೂಡ ಹಾನಿಯಾಗಿದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಈ C-130 ವಿಮಾನ ಇದೆಯಲ್ಲ, ಇದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡೋದಿರಬಹುದು, ಸೈನಿಕರನ್ನ ಒಂದು ಕಡೆಯಿಂದ ಒಂದು ಕಡೆಗೆ ಶಿಫ್ಟ್ ಮಾಡೋದಿರಬಹುದು, ಇದಕ್ಕಾಗಿ ಬಳಸುವಂತಹ ಒಂದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಭಾರತದ ದಾಳಿಗೆ ಈ ವಿಮಾನವೇ ಧ್ವಂಸವಾಗಿದೆ ಎನ್ನುವಂತಹ ವರದಿಗಳು ಬರ್ತಾ ಇದ್ದಾವೆ. ಇದರ ನಡುವೆ ಭಾರತದ ಮಾಧ್ಯಮದಲ್ಲಿ ಸುದ್ದಿ ಆಗ್ತಿರೋದೇನು ಕೇಳಿದ್ರೆ, ಪೇಜಾವರದ ಸೈನಿಕ ಗೋದಾಮಿನ ಮೇಲೂ ಕೂಡ ಭಾರತ ದಾಳಿ ಮಾಡಿದೆ. ಪೇಜಾವರದಲ್ಲಿರುವಂತಹ ಈ ಸೈನಿಕ ಗೋದಾಮಿನ ಬಳಿಯಲ್ಲಿ 5 ಬಾರಿ ಬ್ಲಾಸ್ಟ್ ಆದಂತಹ ಸೌಂಡ್ ಕೇಳಿದೆ. ಆ ಬಗ್ಗೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಅಂತೇಳಿ ಭಾರತದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಸದ್ಯ ಮಿತ್ರರೇ, ಪಾಕಿಸ್ತಾನ ಎಲ್ಲವುದನ್ನು ಹೈಡ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಅವರು ಬಹಳ ಸ್ಪಷ್ಟವಾದಂತಹ ಆದೇಶವನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳುತ್ತೆ, ಹೊರ ಜಗತ್ತಿನಿಂದ ಎಲ್ಲವುದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅಂತಂದ್ರೆ, 1971 ವಾರ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತಕ್ಕೆ ಶರಣಾಯಿತು. ಅವರು ಶರಣಾಗತಿ ಪತ್ರಕ್ಕೆ ಸಹಿ ಹಾಕಿದ್ರು. ಮಾರನೇ ದಿನ ಪಾಕಿಸ್ತಾನದ ಪ್ರಮುಖ ಪತ್ರಿಕೆಗಳಲ್ಲಿ ಏನ್ ಸುದ್ದಿ ಬಂದಿತ್ತು ಗೊತ್ತಾ? ಪಾಕಿಸ್ತಾನ ಯುದ್ಧವನ್ನ ಗೆದ್ದಿದೆ, ಪಾಕಿಸ್ತಾನ ಅದ್ಭುತವಾದ ಸಾಧನೆ ಮಾಡಿದೆ ಅಂತ ಹೇಳಿ ಪಾಕಿಸ್ತಾನದ ಪತ್ರಿಕೆಗಳಲ್ಲಿ ವರದಿ ಮಾಡಿದ್ವು. ಅಂದ್ರೆ ಪಾಕಿಸ್ತಾನ ತನ್ನ ಜನರನ್ನ ಮೂರ್ಖರನ್ನಾಗಿಸುವಂತಹದ್ದು ಇದೇ ಮೊದಲೇನಲ್ಲ, ಈ ಹಿಂದಿನಿಂದಲೂ ಕೂಡ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಪಾಕಿಸ್ತಾನದ ಸೇನೆ ಇಷ್ಟು ದಿನ ಮಾಡಿದ್ದು ತನ್ನ ಜನರಿಗೆ ಸುಳ್ಳು ಭರವಸೆಯನ್ನ ಕೊಟ್ಟು ಕತ್ತಲಿನಲ್ಲಿಡುವಂತಹ ಕೆಲಸ. ಇಷ್ಟು ದಿನ ಪಾಕಿಸ್ತಾನದ ಮಂದಿ ಏನ್ ಅನ್ಕೊಂಡಿದ್ರು, ಭಾರತ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ದೆ ಆದ್ರೆ ಪಾಕಿಸ್ತಾನದ ಸೇನೆ ನಮ್ಮನ್ನು ರಕ್ಷಿಸುತ್ತೆ, ನಮ್ಮ ಸೇನೆ ಸರ್ವಶಕ್ತವಾಗಿದೆ, ನಂಬರ್ 1 ಆರ್ಮಿ, ಹೀಗೆಲ್ಲ ಪಾಕಿಸ್ತಾನದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು. ಆದ್ರೆ ಪಾಕಿಸ್ತಾನದ ಮಂದಿಗೆ ಈಗ ರಿಯಾಲಿಟಿ ಅರ್ಥ ಆಗ್ತಾ ಇದೆ. ನಮ್ಮ ಸೇನೆ ಕೇವಲ ಪೇಪರ್ ಹುಲಿಯೇ ಹೊರತು ರಿಯಲ್ ಯುದ್ಧ ಭೂಮಿಯಲ್ಲಿ ಅವರು ಇಲಿಗಿಂತ ವರ್ಸ್ಟ್ ಅಂತ ಪಾಕ್ ಜನರಿಗೆ ಅರಿವಾಗ್ತಾ ಇದೆ. ಮಿತ್ರರೇ, ಇತ್ತೀಚೆಗೆ ಪಾಕಿಸ್ತಾನದ ಏರ್ ಫೋರ್ಸ್ನ ಒಬ್ಬ ಹಿರಿಯ ಅಧಿಕಾರಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದ. ಆ ಪ್ರೆಸ್ ಮೀಟ್ ಅನ್ನು ನಾನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನನಗೆ ಬಹಳ ಆಶ್ಚರ್ಯ ಆಗಿತ್ತು. ಆತ ಏನ್ ಕ್ಲೈಮ್ ಮಾಡಿದ್ದ ಗೊತ್ತಾ? ಪಾಕಿಸ್ತಾನದ ಬಳಿಯಲ್ಲಿ ಎಷ್ಟು ಅತ್ಯಾಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಂತಂದ್ರೆ, ನಾವು ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಕೂಡ ತಡಿತೀವಿ ಅಂತ ಆತ ಹೇಳಿದ್ದ. ಮಿತ್ರರೇ, ನಿಮಗೆ ನೆನಪಿರಲಿ, S-400 ವಿಶ್ವದಲ್ಲಿರುವಂತಹ ಅತ್ಯಂತ ಆಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್. ಇಂತಹ S-400 ಅನ್ನು ರೆಡಿ ಮಾಡಿರುವಂತಹ ರಷ್ಯಾ ಕೂಡ ಹೇಳುತ್ತೆ ಹೈಪರ್ಸಾನಿಕ್ ಮಿಸೈಲ್ಗಳು ಒಮ್ಮೊಮ್ಮೆ S-400ಗೂ ಚಳ್ಳೆ ಹಣ್ಣು ತಿನ್ನಿಸ್ತವೆ ಅಂತ. ಆದ್ರೆ ಪಾಕಿಸ್ತಾನ ಚೈನಾ ನಿರ್ಮಿತ ಒಂದಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಟ್ಕೊಂಡು ನಾವು ಹೈಪರ್ಸಾನಿಕ್ ಮಿಸೈಲ್ ಅನ್ನೇ ತಡಿತೀವಿ ಅಂತ ಹೇಳಿ ಪಾಕಿಸ್ತಾನದ ಒಬ್ಬ ವಾಯುಪಡೆಯ ಹಿರಿಯ ಸೇನಾಧಿಕಾರಿ ಹೇಳಿಕೆ ಕೊಟ್ಟಿದ್ದ. ಅಲ್ಲಿದ್ದಂತಹ ಜರ್ನಲಿಸ್ಟ್ಗಳು ನಗಾಡ್ತಾ ಇದ್ರು. ಯಾಕಂದ್ರೆ ಇಷ್ಟು ಬಾಲಿಶತನದ ಹೇಳಿಕೆ ಕೊಡೋದು ಪಾಕಿಸ್ತಾನದಲ್ಲಿ ಮಾತ್ರ ಸಾಧ್ಯ ಅಂತ. ಪೆಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಕೈಗೊಂಡಿರುವಂತಹ ಈ ಸೈನಿಕ ಆಪರೇಷನ್ಗೆ ಭಾರತ ಸರ್ಕಾರ ಇಟ್ಟಿರುವಂತಹ ಹೆಸರು ಆಪರೇಷನ್ ಸಿಂಧೂರ ಅಂತ. ಅದಕ್ಕೆ ಕಾರಣ ನಿಮಗೆಲ್ಲ ಗೊತ್ತು. ನಮ್ಮ ಹೆಣ್ಮಕ್ಳ ಸಿಂಧೂರವನ್ನ ಅಳಿಸುವಂತಹ ಕೆಲಸವನ್ನ ಹೇಳಿ ಪಾಕಿಸ್ತಾನದ ಕುನ್ನಿ ಉಗ್ರರು ಮಾಡಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಭಾರತ ಅರ್ಥವತ್ತಾದಂತಹ ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರಿಟ್ಟಿದೆ. ಈಗ ಪಾಕಿಸ್ತಾನ ಕೂಡ ಅದೇ ರೀತಿಯಲ್ಲಿ ತನ್ನ ಆಪರೇಷನ್ಗೆ ಒಂದು ಹೆಸರನ್ನು ಇಟ್ಟಿದೆ. ಪಾಕಿಸ್ತಾನ ಇಟ್ಟಿರುವಂತಹ ಈ ಹೆಸರಿಗೆ ಪಾಕಿಸ್ತಾನದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಅವರೇ ನಗಾಡ್ತಾ ಇದ್ದಾರೆ. ಪಾಕಿಸ್ತಾನ ಇಟ್ಟ ಹೆಸರೇನು ಕೇಳಿದ್ರೆ ಬುನಿಯಾನ್ ಉನ್ ಮುರ್ಸೂಸ್ ಅಂತ. ಈ ಹೆಸರನ್ನ ಕೇಳಿದ್ರೆ ನಿಮ್ಗೆ ನಗು ಬರಲಿಕ್ಕಿಲ್ಲ, ಇದರ ಅರ್ಥವನ್ನ ಕೇಳಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನಗು ಬರುತ್ತೆ. ಈ ಬುನಿಯಾನ್ ಉನ್ ಮುರ್ಸೂಸ್ ಅಂದ್ರೆ ಗಟ್ಟಿಯಾದಂತಹ ಗೋಡೆ, ಭೇದಿಸಲು ಅಸಾಧ್ಯವಾದಂತಹ ಗೋಡೆ ಎನ್ನುವಂತಹ ಅರ್ಥ ಬರುತ್ತೆ. ಮಿತ್ರರೇ, ಪಾಕಿಸ್ತಾನವನ್ನ ಯಾರು ಬೇಕಾದ್ರೂ ಭೇದಿಸಬಹುದು. ಅತ್ತ ಕಡೆಯಲ್ಲಿ ಆಫ್ಘಾನಿಸ್ತಾನದವರು ಈಗಾಗಲೇ ಭೇದಿಸಿ ಬಂದು ಒಮ್ಮೆ ಪಾಕಿಸ್ತಾನಕ್ಕೆ ಏನು ಬೇಕೋ ಅದನ್ನ ಮಾಡಿ ಹೋಗಿದ್ದಾರೆ. ಅಂತಹ ತಾಲಿಬಾನಿಗಳ ಕೈಲೇ ಹೊಡೆಸ್ಕೊಂಡಿದ್ದಂತಹ ಪಾಕಿಸ್ತಾನ ಇದು ಈಗ ಭಾರತ ಒಳಗೆ ನುಗ್ಗಿ ನುಗ್ಗಿ ಹೊಡಿತಾ ಇದೆ. ಮಿತ್ರರೇ, ನಿಮಗೆ ನೆನಪಿರಲಿ, ಭಾರತ ಇವತ್ತು ಪಾಕಿಸ್ತಾನದ ಏರ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡಿ ಉಡಾಯಿಸಿದೆಯಲ್ಲ, ಈ ಸಂದರ್ಭದಲ್ಲಿ ಭಾರತ ತನ್ನ ಬ್ರಹ್ಮೋಸ್ ಮಿಸೈಲ್ಗಳನ್ನು ಬಳಸಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮಿತ್ರರೇ, ಆಪರೇಷನ್ ಸಿಂಧೂರ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ 9 ಟಾರ್ಗೆಟ್ಗಳನ್ನು ಉಡಾಯಿಸಿತ್ತಲ್ಲ ಭಾರತ. ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಕ್ರಾಸ್ ಮಾಡಿರಲಿಲ್ಲ. ಆದ್ರೆ ಈ ಬಾರಿ ಭಾರತದ ಫೈಟರ್ ಜೆಟ್ಗಳು ಪಾಕಿಸ್ತಾನದ ಒಳಗೆ ನುಗ್ಗಿದ್ವು, ಒಳಗೆ ನುಗ್ಗಿ ಉಡಾಯಿಸಿದ್ದಾರೆ ಅಂತ ಹೇಳಿ ಪಾಕಿಸ್ತಾನದ ಸೇನೆಯೇ ಹೇಳ್ತಾ ಇದೆ. ಸದ್ಯ ಪಾಕಿಸ್ತಾನ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ದೆಹಲಿಯತ್ತ ಹಾರಿಬಿಟ್ಟು ಭಾರತವನ್ನ ಇನ್ನಷ್ಟು ಕೆರಳಿಸಿದೆ. ಇದಕ್ಕೆ ಭಾರತ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ? ಕೇವಲ ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡುತ್ತಾ ಅಥವಾ ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ನಮ್ಮ ಅತ್ಯಂತ ಆಧುನಿಕವಾದಂತಹ ಅತಿ ಭಯಂಕರವಾದಂತಹ ಮಿಸೈಲ್ಗಳನ್ನ ಲಾಂಚ್ ಮಾಡುತ್ತಾ? ಯಾರಿಗೂ ಗೊತ್ತಿಲ್ಲ. ಪಾಕಿಸ್ತಾನದ ಜನ ಹೆದರ್ತಾ ಇದ್ದಾರೆ. ಪಾಕಿಸ್ತಾನದ ಮಿಲಿಟರಿ ಮಾಡ್ತಿರುವಂತಹ ಮೂರ್ಖತನಕ್ಕೆ ಪಾಕಿಸ್ತಾನದ ಜನ ಹೆದರು ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವರ ಬಳಿಯಲ್ಲಿ ಏನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದ ಎಲ್ಲಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಒಂದಾದ ಮೇಲೆ ಒಂದು ಫೇಲ್ಯೂರ್ ಆಗ್ತಾ ಇದಾವೆ. ಮಿತ್ರರೇ, ನಿಮಗೆ ನೆನಪಿರಲಿ, ಭಾರತದ ನೇವಿ ಅಧಿಕೃತವಾಗಿ ಯುದ್ಧ ರಂಗಕ್ಕೆ ಎಂಟ್ರಿ ಆಗಿರುವ ಬಗ್ಗೆ ಭಾರತ ಸರ್ಕಾರ ಎಲ್ಲೂ ಮಾಹಿತಿಯನ್ನ ಕೊಟ್ಟಿಲ್ಲ. ಒಂದು ವೇಳೆ ಭಾರತದ ನೇವಿಯೂ ಕೂಡ ಪಾಕಿಸ್ತಾನಕ್ಕೆ ಕಂಪ್ಲೀಟ್ ದಿಗ್ಬಂಧನವನ್ನು ಹಾಕಿದ್ದೆ ಆದ್ರೆ ಪಾಕಿಸ್ತಾನ ಸತ್ತು ಹೋಗ್ಬಿಡುತ್ತೆ. ಯಾವುದೇ ಡೌಟ್ ಇಲ್ಲ, ಪಾಕಿಸ್ತಾನ ಇತಿಹಾಸದ ಪುಟವನ್ನು ಸೇರುತ್ತೆ. ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಪಾಕಿಸ್ತಾನದ ವೀಕ್ ಪಾಯಿಂಟ್ ಏನು ಕೇಳಿದ್ರೆ, ಅದೊಂದು ನ್ಯಾರೋ ಕಂಟ್ರಿ. ಭೌಗೋಳಿಕವಾಗಿ ಅವರು ತುಂಬಾ ವಿಶಾಲವಾದಂತಹ ದೇಶ ಅಲ್ಲ, ಉದ್ದನೆಯ ದೇಶ. ಭಾರತಕ್ಕೆ ಯಾವುದೋ ದೊಡ್ಡ ಶಸ್ತ್ರಾಸ್ತ್ರ ಬೇಕಾಗೋದಿಲ್ಲ. ಈಸಿಯಾಗಿ ಈಚೆ ಕಡೆ ನಿಂತ್ಕೊಂಡೇ ಪಾಕಿಸ್ತಾನದ ಇನ್ನೊಂದು ತುದಿಯನ್ನು ತಲುಪಬಹುದು. ಅಷ್ಟೊಂದು ನ್ಯಾರೋ ಆಗಿರುವಂತಹ ಕಂಟ್ರಿ. ಹೀಗಾಗಿ ಪಾಕಿಸ್ತಾನದಲ್ಲಿ ಮಿಲಿಟರಿ ಜನರಲ್ ಆಗಿದ್ದಂತಹ ಜಿಯಾವುಲ್ ಹಕ್ ಒಂದು ಯೋಜನೆಯನ್ನ ರೂಪಿಸಿದ್ದ. ಅಫ್ಘಾನಿಸ್ತಾನದ ಒಂದಷ್ಟು ಭೂಭಾಗವನ್ನ ಕಬಳಿಸಿಕೊಂಡು ಪಾಕಿಸ್ತಾನದ ಗಾತ್ರವನ್ನು ದೊಡ್ಡದು ಮಾಡಬೇಕು ಅಂತ. ಇಲ್ಲದೆ ಹೋದ್ರೆ ಯೋಚನೆ ಮಾಡಿ, ಭಾರತ ಒಂದು ರಾತ್ರಿ
ಮಾಡಿದಂತಹ ದಾಳಿಗೆ ಪಾಕಿಸ್ತಾನದ 4-5 ಏರ್ ಬೇಸ್ಗಳನ್ನು ಉಡಾಯಿಸಿದೆ. ಹಾಗೆ ನಾವೇನಾದರೂ ಪೂರ್ಣ ಪ್ರಮಾಣದ ಶಕ್ತಿಯನ್ನು ಬಳಸಿ ಪಾಕಿಸ್ತಾನದ ಮೇಲೆ ಇನ್ನಷ್ಟು ದಾಳಿ ಮಾಡಿದ್ದೆ ಆದರೆ 1-2 ದಿನದಲ್ಲಿ ಪಾಕಿಸ್ತಾನದ ಎಲ್ಲಾ ಸೇನಾ ನೆಲೆಗಳನ್ನು ಧ್ವಂಸ ಮಾಡಬಹುದು, ಅವರ ಎಲ್ಲಾ ಗೋದಾಮುಗಳನ್ನ ನೆಲದಲ್ಲಿ ಹೂತು ಹಾಕಬಹುದು. ಇದೆಲ್ಲ ಗೊತ್ತಿರುವಂತಹ ಪಾಕಿಸ್ತಾನ ಹೇಳ್ತಾ ಇದೆ, ನಾವು ಬುನಿಯಾನ್ ಉನ್ ಮರ್ಸೂಸ್ ಮಾಡ್ತೀವಿ ಭಾರತದ ವಿರುದ್ಧ. ಇದರ ನಡುವೆ ಪಾಕಿಸ್ತಾನ ಈ ಭಾರತವನ್ನ ವಿಭಜಿಸುವಂತಹ ಕೆಲಸಕ್ಕೂ ಕೂಡ ಕೈ ಹಾಕಿದೆ. ಅಂದ್ರೆ ಭಾರತದಲ್ಲಿ ಧರ್ಮಯುದ್ಧ ಆಗಬೇಕು ಅಂತ. ಪಾಕಿಸ್ತಾನದ ಈ DG and ISPR ಇದಾನಲ್ಲ, ಆತ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾನೆ, ಭಾರತ ಪಂಜಾಬ್ ಅನ್ನ ಟಾರ್ಗೆಟ್ ಮಾಡಿದೆ, ಪಂಜಾಬ್ ಅನ್ನ ಸಂಕಷ್ಟಕ್ಕೆ ದೂಡ್ತಾ ಇದೆ, ಸಿಖ್ಖರ ಬಲಿ ಕೊಡ್ತಾ ಇದೆ ಅಂತ ಆತ ಹೇಳಿದಾನೆ. ನಿಮಗೆ ನೆನಪಿರಲಿ ಮಿತ್ರರೇ, ಭಾರತದ ವಾಯುಪಡೆಯ ಮುಖ್ಯಸ್ಥರು ಯಾರು ಗೊತ್ತಾ? ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ಇವತ್ತು ಪಾಕಿಸ್ತಾನವನ್ನ ಉಡಾಯಿಸ್ತಿರೋದೇ ಅವರು. ಭಾರತೀಯ ಸಿಖ್ಖರಿಗಿರುವಂತಹ ದೇಶಾಭಿಮಾನವನ್ನ ಯಾರು ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಪಾಕಿಸ್ತಾನ ಇಂತಹ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆ. ಅದಷ್ಟೇ ಅಲ್ಲ ಮಿತ್ರರೇ, ಭಾರತ ಅಫ್ಘಾನಿಸ್ತಾನಕ್ಕೊಂದು ಮಿಸೈಲ್ ಅನ್ನು ಉಡಾಯಿಸಿದೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಅಫ್ಘಾನಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಲ್ಲ ಮಿಸೈಲ್ ಬಂದು ಬಿದ್ದಿದ್ರೆ ಅದು ಯಾರ್ದಾಗಿರುತ್ತೆ ಅಂತ. ಅಂದ್ರೆ ಅಲ್ ಖೈದಾಗೂ ಪಾಕಿಸ್ತಾನಗೂ ಏನು ವ್ಯತ್ಯಾಸ ಇಲ್ಲ. ಅಲ್ ಖೈದಾದವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಭಾರತದ ಮುಸ್ಲಿಮರು ಜಿಹಾದ್ ಮಾಡಬೇಕು, ಮುಸ್ಲಿಮರ ಉಳಿವಿಗಾಗಿ ಭಾರತೀಯ ಮುಸ್ಲಿಮರು ಕೈ ಜೋಡಿಸಬೇಕು, ಇಲ್ಲದೆ ಹೋದ್ರೆ ಭಾರತದಲ್ಲಿರುವಂತಹ ಭಗವಾ ಸರ್ಕಾರ ಮುಸ್ಲಿಮರನ್ನ ಮುಗಿಸ್ಬಿಡುತ್ತೆ ಅಂತ ಅಲ್ ಖೈದಾ ಸ್ಟೇಟ್ಮೆಂಟ್ ಕೊಟ್ಟಿತ್ತಲ್ವಾ. ಅದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಈಗ ಪಾಕಿಸ್ತಾನದ ಸರ್ಕಾರವೇ ಕೊಡ್ತಾ ಇದೆ. ಅಲ್ಲಿಗೆ ಈ ಉಗ್ರಗಾಮಿಗಳಿಗೂ ಪಾಕಿಸ್ತಾನ ಸರ್ಕಾರಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಏನೂ ಇಲ್ಲ. ಇದನ್ನ ಭಾರತ ಇಷ್ಟು ದಿನ ಜಗತ್ತಿನ ಮುಂದೆ ಹೇಳ್ತಾ ಇತ್ತು, ಪಾಕಿಸ್ತಾನ ಸರ್ಕಾರವೇ ಒಂದು ಉಗ್ರ ಸರ್ಕಾರ, ಪಾಕಿಸ್ತಾನದ ಮಿಲಿಟರಿ ಒಂದು ಉಗ್ರ ಮಿಲಿಟರಿ ಅಂತ. ಜಗತ್ತು ನಂಬಿರಲಿಲ್ಲ. ಈಗ ಭಾರತ ಮಾಡಿದಂತಹ ಪ್ರತಿ ಆರೋಪಕ್ಕೂ ಕೂಡ ಸಾಕ್ಷಿ ಸಿಗ್ತಾ ಇದೆ. ಮಿತ್ರರೇ, ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಲೇ ಇದಾವೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ.